ಹೇಳ್ಬೇಕಾಗಿತ್ತು ವಿಜೇಂದ್ರ ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಹೇಳ್ಬೇಕಾಗಿತ್ತ. ಈಗ ನಾಯಕತ್ವ ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇದ್ದ ಹಂಗನ್ಬೇಕಾಗಿತ್ತು. ಏನ್ರಿ ಒಳ್ಳೆ ಕತೆ ಹೊಡಿತಿರಲ್ಲ. ಅಲ್ಲ, ಅಪ್ಪ ಮಕ್ಕಳು ಬೈಕೊಂಡು ಓಡಾಡಿ ನೀವೆಲ್ಲ ತಿಳ್ಕೊಡ್ರಿ ಎತ್ತಾಳು ಉಚ್ಚಾಟನೆ ಮಾಡ್ತಾರೆ, ಎತ್ತಾಳು ಮುಗೀತು ಅಂತ ಏನೂ ಆಗೋದಿಲ್ಲ. ಅಲ್ಲ ಸರ್, ಅಪ್ಪ ನಾ ಮತ್ತೆಷ್ಟು ಕಾನ್ಫಿಡೆಂಟ್ ಆಗಿನ ಅಪ್ಪ ಮಕ್ಕಳು ಅಲ್ಲ, ನೋಟಿಸ್ ಬರ ಹೋರಾಟ ಮಾಡ ನೀವು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೀರಿ ಅಂತ. ಅಲ್ಲ ಸರ್, ಯಡಿಯೂರಪ್ಪ ಮತ್ ಮಕ್ಕಳನ್ನ ಬೈಕೊಂಡು ಓಡಾಡಿದ್ರೆ ದೊಡ್ಡವರಾಗ್ತೀವಿ, ದೊಡ್ಡ ಸ್ಥಾನ ಸಿಗುತ್ತೆ ಅಂತ ಕನಸು ಕಾಣ್ತಾ ಇರೋರಿಗೆ ಅನ್ನೋಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಯಡಿಯೂರಪ್ಪ ಎಲ್ಲಿ ಮುಗಿದೈತ್ರಿ ಅವ್ರ ಕತಿ. ಯಡಿಯೂರಪ್ಪ ಏನಾರು ಮುಗಿದೈತಿ ಲಿಂಗಾಯತರೊಳಗಾರ ಏನಾರು ಉಳಿದೈತೇನು? ಸುಮ್ಮನೆ ಹೇಳ್ಕೊತಾರೆ ನಾನು ಲಿಂಗಾಯತರೆಲ್ಲ ನಾನು ಹಿಂದಿದ್ದಾರೆ, ನಾನು ಪ್ರಯತ್ನ ಮಾಡಿದ್ರೆ ಹಾಗೆ ಮಾಡ್ತೇನೆ, ಬಿ ಜೆ ಪಿನ ಮುಗಿಸಿಬಿಡ್ತೇನೆ. ಎಷ್ಟು ಕೆ ಜೆ ಪಿಗೆ ಹೋಗಿ ಎಷ್ಟು ಸೀಟ್ ತಂದ್ರಿ? ಎಷ್ಟು ಸೀಟ್ ತಂದ್ರೆ ಕೆ ಜೆ ಪಿಗೆ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದೆ, ನಾನು ಬೆನ್ನಿಗೆ ನಿಂತಿದೆ. ಎಷ್ಟು ಸೀಟ್ ಎಷ್ಟು ತಂದ್ರಿ ಮಿಸ್ಟರ್ ಯಡಿಯೂರಪ್ಪ? ಸುಮ್ಮ ಬಿಡ್ರಿ, ಮನ್ಯಾಗ ಮೊಮ್ಮಕ್ಕಳನ್ನ ಆಡ್ಸೋದ್ಕೊಂಡ್ರಿ, ಮರಿ ಮೊಮ್ಮಕ್ಕಳು ಯಾವ ಹೀಗಾರಿ ಬಿಡ್ರಿ. ಬಂದವ್ರಿಗೆಲ್ಲ ಏನೇನು ಮಾಡ್ಕೊತ್ಕೊಂಡಿರ್ತೀರಿ. ಡೆಲ್ಲಿ ಭೇಟಿ ಅಜೆಂಡಾ ಏನು ಸರ್? ಡೆಲ್ಲಿ ಭೇಟಿ ಡೆಲ್ಲಿ ಭೇಟಿ ನಾ ಹೇಳಿಲ್ಲ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಭೇಟಿ ಆಗೋದು ನಮ್ಮ ಕೇಸ್ ಇದೆ, ಬಂದಿವಿ. ವರಿಷ್ಠರು ಯಾರನ್ನೂ ಭೇಟಿ ಆಗಲ್ಲ ಸರ್. ನಾ ಭೇಟಿ ನೋಟಿಸ್ಗೂ ಮುನ್ನ ಏನಾದರೂ ಭೇಟಿ ಆಗೋದು? ನ ದೈನಂ ನ ಪಲಾಯನಂ. ಸರ್, ಜಾಯಿಂಟ್ ಪಾರ್ಲಿಮೆಂಟ್ ದೈನನಾಗಿ ಹೋಗಿ ನಿಂತಿರೋದಿಲ್ಲ, ಓಟಿನೂ ಹೋಗೋದು. JCP ಅಧ್ಯಕ್ಷ ಭೇಟಿ ಆಗ್ತೀನಿ ಅಂತಂದ್ರೆ ನೀವೊಬ್ಬರೇನಾ ಅಥವಾ ನಿಮ್ಮ ಟೀಮ್? ನಮ್ಮ ಟೀಮ್ ಬರುತ್ತೆ. ಯಾವತ್ತು ಈಗ ಬರ್ತಾರೆ, ಸಂಜಿತನ ಬರ್ತಾರೆ. ಯಾವತ್ತು ಕೊಟ್ಟಿದ್ದಾರೆ ಸರ್ ಅವ್ರ ಅಪಾಯಿಂಟ್ಮೆಂಟ್ ಭೇಟಿ? ಅವರೆಲ್ಲ ಅಪಾಯಿಂಟ್ಮೆಂಟ್ ಅದಾರು ಬೇರೆ ಅದಾರ, ಅವರೆಲ್ಲ ಮಾಡಿರ್ತಾರೆ, ನಾವು ಸುಮ್ಮನೆ ಹೋಗೋದು ಅಷ್ಟೇ. ಸರ್, ವಿಜಯಾನಂದ ಕಾಶಪ್ಪನವರು ನಿಮ್ಮ ವಿರುದ್ಧ ಏನು ಹೇಳ್ಬೇಕಾಗಿತ್ತು ವಿಜೇಂದ್ರ ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಹೇಳ್ಬೇಕಾಗಿತ್ತ. ಈಗ ನಾಯಕತ್ವ ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇದ್ದ ಹಂಗನ್ಬೇಕಾಗಿತ್ತು. ಏನ್ರಿ ಒಳ್ಳೆ ಕತೆ ಹೊಡಿತಿರಲ್ಲ. ಅಲ್ಲ, ಅಪ್ಪ ಮಕ್ಕಳು ಬೈಕೊಂಡು ಓಡಾಡಿ ನೀವೆಲ್ಲ ತಿಳ್ಕೊಡ್ರಿ ಎತ್ತಾಳು ಉಚ್ಚಾಟನೆ ಮಾಡ್ತಾರೆ, ಎತ್ತಾಳು ಮುಗೀತು ಅಂತ ಏನೂ ಆಗೋದಿಲ್ಲ. ಅಲ್ಲ ಸರ್, ಅಪ್ಪ ನಾ ಮತ್ತೆಷ್ಟು ಕಾನ್ಫಿಡೆಂಟ್ ಆಗಿನ ಅಪ್ಪ ಮಕ್ಕಳು ಅಲ್ಲ, ನೋಟಿಸ್ ಬರ ಹೋರಾಟ ಮಾಡ ನೀವು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೀರಿ ಅಂತ. ಅಲ್ಲ ಸರ್, ಯಡಿಯೂರಪ್ಪ ಮತ್ ಮಕ್ಕಳನ್ನ ಬೈಕೊಂಡು ಓಡಾಡಿದ್ರೆ ದೊಡ್ಡವರಾಗ್ತೀವಿ, ದೊಡ್ಡ ಸ್ಥಾನ ಸಿಗುತ್ತೆ ಅಂತ ಕನಸು ಕಾಣ್ತಾ ಇರೋರಿಗೆ ಅನ್ನೋಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಯಡಿಯೂರಪ್ಪ ಎಲ್ಲಿ ಮುಗಿದೈತ್ರಿ ಅವ್ರ ಕತಿ. ಯಡಿಯೂರಪ್ಪ ಏನಾರು ಉಳಿದೈತಿ ಲಿಂಗಾಯತರೊಳಗಾರ ಏನಾರು ಉಳಿದೈತೇನು? ಸುಮ್ಮನೆ ಹೇಳ್ಕೊತಾರೆ ನಾನು ಲಿಂಗಾಯತರೆಲ್ಲ ನಾನು ಹಿಂದಿದ್ದಾರೆ, ನಾನು ಪ್ರಯತ್ನ ಮಾಡಿದ್ರೆ ಹಾಗೆ ಮಾಡ್ತೇನೆ, ಬಿ ಜೆ ಪಿನ ಮುಗಿಸಿಬಿಡ್ತೇನೆ. ಎಷ್ಟು ಕೆ ಜೆ ಪಿಗೆ ಹೋಗಿ ಎಷ್ಟು ಸೀಟ್ ತಂದ್ರಿ? ಎಷ್ಟು ಸೀಟ್ ತಂದ್ರೆ ಕೆ ಜೆ ಪಿಗೆ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದೆ, ನಾನು ಬೆನ್ನಿಗೆ ನಿಂತಿದೆ. ಎಷ್ಟು ಸೀಟ್ ಎಷ್ಟು ತಂದ್ರಿ ಮಿಸ್ಟರ್ ಯಡಿಯೂರಪ್ಪ? ಸುಮ್ಮ ಬಿಡ್ರಿ, ಮನ್ಯಾಗ ಮೊಮ್ಮಕ್ಕಳನ್ನ ಆಡ್ಸೋದ್ಕೊಂಡ್ರಿ, ಮರಿ ಮೊಮ್ಮಕ್ಕಳು ಯಾವ ಹೀಗಾರಿ ಬಿಡ್ರಿ. ಬಂದವ್ರಿಗೆಲ್ಲ ಏನೇನು ಮಾಡ್ಕೊತ್ಕೊಂಡಿರ್ತೀರಿ. ಡೆಲ್ಲಿ ಭೇಟಿ ಅಜೆಂಡಾ ಏನು ಸರ್? ಡೆಲ್ಲಿ ಭೇಟಿ ಡೆಲ್ಲಿ ಭೇಟಿ ನಾ ಹೇಳಿಲ್ಲ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಭೇಟಿ ಆಗೋದು ನಮ್ಮ ಕೇಸ್ ಇದೆ, ಬಂದಿವಿ. ವರಿಷ್ಠರು ಯಾರನ್ನೂ ಭೇಟಿ ಆಗಲ್ಲ ಸರ್. ನಾ ಭೇಟಿ ನೋಟಿಸ್ಗೂ ಮುನ್ನ ಏನಾದರೂ ಭೇಟಿ ಆಗೋದು? ನ ದೈನಂ ನ ಪಲಾಯನಂ. ಸರ್, ಜಾಯಿಂಟ್ ಪಾರ್ಲಿಮೆಂಟ್ ದೈನನಾಗಿ ಹೋಗಿ ನಿಂತಿರೋದಿಲ್ಲ, ಓಟಿನೂ ಹೋಗೋದು. JCP ಅಧ್ಯಕ್ಷ ಭೇಟಿ ಆಗ್ತೀನಿ ಅಂತಂದ್ರೆ ನೀವೊಬ್ಬರೇನಾ ಅಥವಾ ನಿಮ್ಮ ಟೀಮ್? ನಮ್ಮ ಟೀಮ್ ಬರುತ್ತೆ. ಯಾವತ್ತು ಈಗ ಬರ್ತಾರೆ, ಸಂಜಿತನ ಬರ್ತಾರೆ. ಯಾವತ್ತು ಕೊಟ್ಟಿದ್ದಾರೆ ಸರ್ ಅವ್ರ ಅಪಾಯಿಂಟ್ಮೆಂಟ್ ಭೇಟಿ? ಅವರೆಲ್ಲ ಅಪಾಯಿಂಟ್ಮೆಂಟ್ ಅದಾರು ಬೇರೆ ಅದಾರ, ಅವರೆಲ್ಲ ಮಾಡಿರ್ತಾರೆ, ನಾವು ಸುಮ್ಮನೆ ಹೋಗೋದು ಅಷ್ಟೇ. ಸರ್, ವಿಜಯಾನಂದ ಕಾಶಪ್ಪನವರು ನಿಮ್ಮ ವಿರುದ್ಧ